ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ರಾಜ್ಯದಲ್ಲಿ 300 ಶಾಖೆಗಳನ್ನು ಹೊಂದಿರುವ ಆವಿಷ್ಕಾರ ಗ್ಲೋಬಲ್ ಶಿಕ್ಷಣ ಸಂಸ್ಥೆಯು ಚನ್ನರಾಯ ಪಟ್ಟಣದ ಬಾಗೂರು ರಸ್ತೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಿದೆ ಎಂದು ಸಂಸ್ಥೆಯ ಸಿಇಒ ನಾಗವೇಣಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅವರು ಈ ಬಗ್ಗೆ ಮಾತನಾಡಿ, ಗುಣಮಟ್ಟದ ಮೌಲ್ಯಯುತ ಶಿಕ್ಷಣ ನೀಡಿಕೆ ನಮ್ಮ ಸಂಸ್ಥೆಯಿಂದ ನಡೆಯುತ್ತಿದ್ದು 30,000 ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಸಂಸ್ಕಾರ, ಸಂಸ್ಕೃತಿ, ಮೌಲ್ಯಗಳನ್ನು ತುಂಬುವ ಕಾರ್ಯ, ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಕಾರ್ಯ ನಮ್ಮದಾಗಿದೆ ಎಂದರು. ಸಂಸ್ಥೆಯ ನಿರ್ದೇಶಕಿ ಶಾಲಿನಿ ಮಾತನಾಡಿ, ಉತ್ತಮ ಕಲಿಕಾ ವಾತಾವರಣ ಸೃಷ್ಟಿಸಿ ಮಕ್ಕಳ ದೈಹಿಕ ಮಾನಸಿಕ ಸಬಲತೆಗೆ ವಿಶೇಷ ಶಿಕ್ಷಣ ನೀಡಿಕೆ ನಮ್ಮ ಹೆಗ್ಗಳಿಕೆ ಎಂದರು. ಕಂಠಪಾಠ ಮಾಡಿಕೊಂಡು ನಾವು ಕಲಿತಾ ಇದ್ವಿ. ಇವತ್ತು ನಾವು ಯಾವುದಾದರೂ ಅಕ್ಷರನ ಹೇಳ್ಬೇಕಾದ್ರೆ ಪದಗಳನ್ನು ಕಷ್ಟಪಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕಲ್ತಿಲ್ಲ. ಆ್ಯಕ್ಚುಲಿ ಇದು ಯಾವುದು ಹೊಸ ಪದ್ಧತಿ ಎಲ್ಲ. ಹಳೆ ಕಾಲದಲ್ಲಿ ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಮಣ್ಣಲ್ಲಿ ಬರಿತಾ ಇದ್ರು, ಮತ್ತು ಕಥೆಗಳ ಮೂಲಕ ನಮ್ಗೆ ಹೇಳ್ತಾ ಇದ್ರು. ಇವತ್ತೇನಾದರೂ ಹಿಂದೂ ಸಂಪ್ರದಾಯ ಅಥವಾ ನಾವೇನಾದರೂ ಸಾಕ್ಷರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಹಿಂದೆ ಮಾಡಿದ್ದನ್ನೇ. ಆದರೆ ಮಧ್ಯದಲ್ಲಿ ಇದು ಬಿಟ್ಟು ಹೋಗಿತ್ತು. ಈಗ ಮತ್ತೆ ಅರ್ಲಿ ಚೈಲ್ಡ್ ಎಜುಕೇಷನ್ ಅನ್ನೋದು ಪುನಶ್ಚೇತನ ಆಗಬೇಕು. ಮಕ್ಕಳಿಗೆ ಈ ಒಂದು ಶಿಕ್ಷಣವನ್ನು ಸ್ವಕಲಿಕಾ ಪದ್ಧತಿಗೆ, ಚಟುವಟಿಕೆ ಆಧಾರಿತ ಕಲಿಕೆ ಹಾಗೂ ಕಮ್ಯುನಿಕೇಷನ್, ಸಂವಹನ ಕ್ರಿಯೆ, ಈ ರೀತಿ ಮಕ್ಕಳನ್ನು ಬೆಳೆಸೋದ್ರಿಂದ ಪ್ರತಿಯೊಂದು ಮಗುವುದು ದೇಶಕ್ಕೆ ಒಂದು ಅತ್ಯುತ್ತಮ ಪ್ರಜೆ ಆಗುತ್ತೆ. ಆ ದೇಶಕ್ಕಾಗ ಮೊದಲು ತನ್ನ ಮನೆಗೆ, ತನ್ನ ಊರಿಗೆ ಆಗುತ್ತೆ ಅನ್ನೋದು ನಾವು ನಂಬಿದ್ದೀವಿ. ಈಗ ಈ ಒಂದು ಸಂಸ್ಥೆ ಆಲ್ರೆಡಿ ನಾನು ಆಗಲೇ ಹೇಳಿದಂತೆ ಅಂಗನವಾಡಿ ಹಾಗೂ ಬಾಲವಾಡಿ ಮೂಲಕ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ NCERT ಅವರು ಮಾಡಿದ್ದಾರೆ. ECES ಅರ್ಲಿ ಚೈಲ್ಡ್ ಎಜುಕೇಷನ್ ಕೇರ್ ಆ್ಯಂಡ್ ಎಜುಕೇಷನ್ ಕೂಡ ಇದೆ. ಇವರ ಗೈಡ್ಲೈನ್ಸ್ ಮೂಲಕನೇ ನಾವು ಕೂಡ ಈ ಒಂದು ಚಟುವಟಿಕೆ ಆಧಾರಿತ ಮತ್ತು ಮೆದುಳಿನ ಬೆಳವಣಿಗೆ ಹಾಗೂ ಸಂವಹನಗಳ ಮೂಲಕ ಒಂದು ಕೆಲಸವನ್ನು ಆವಿಷ್ಕಾರ ಗ್ಲೋಬಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಸೌರಭ್ ಹಾಜರಿದ್ದರು. ಮಂಜುನಾಥ್, IK, TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.